ಬೆಂಗಳೂರು ಜಕ್ಕೂರು ಲೇಔಟ್ನ ದಿವಂಗತ ಬಂಡಿಯಪ್ಪನವರು ನಿರ್ಮಿಸಿರುವ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹನುಮ ಜಯಂತಿ ಅಂಗವಾಗಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಗಂಗೆ ಪೂಜೆ, ಗಣಪತಿ ಪೂಜೆ, ವಾಸುದೇವ ಪುಣ್ಯಾಹವಚನ, ರಕ್ಷಾಬಂಧನ, ಕಳಶಾರಾಧನೆ, ಅಗ್ನಿ ಪ್ರತಿಷ್ಠೆ, ಗಣಪತಿ ಹೋಮ, ನವಗ್ರಹ ಹೋಮ, ಮಹಾಮೃತ್ಯುಂಜಯ ಹೋಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಹನುಮ ಜಯಂತಿ ಅಂಗವಾಗಿ ಶ್ರೀ ವೀರಾಂಜನೇಯ ಸ್ವಾಮಿ ಅವರಿಗೆ ಪಂಚಾಮೃತ ಅಭಿಷೇಕ, ಅಲಂಕಾರ, ಸುಪ್ರಭಾತ ಸೇವೆ, ರಾಮತಾರಕ ಹೋಮ, ಆಂಜನೇಯ ಸ್ವಾಮಿ ಹೋಮ, ಶಾಂತಿ ಹೋಮ, ಪ್ರಾಯಶ್ಚಿತ್ತ ಹೋಮ, ಪೂರ್ಣಾಹುತಿ ಬಳಿಕ ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ನೆರವೇರಿತು. ಸಂಜೆ ಸ್ವಾಮಿಯ ಸನ್ನಿಧಿಯಿಂದ ಜಕ್ಕೂರು ಬಡಾವಣೆ ಮತ್ತು ಅಮೃತಹಳ್ಳಿ ರಾಜಬೀದಿಗಳಲ್ಲಿ ಮಂಗಳವಾದ್ಯಗಳ ಮೂಲಕ ಶ್ರೀ ವೀರಾಂಜನೇಯ ಸ್ವಾಮಿಯ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಕೋವಿಡ್-19 ಹಿನ್ನೆಲೆಯಲ್ಲಿ ಸ್ವಾಮಿಯ ದರ್ಶನ ಪಡೆಯುವ ಭಕ್ತಾದಿಗಳು ಕಡ್ಡಾಯವಾಗಿ ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರ ಕಾಯ್ದುಕೊಂಡರು. ಈ ಸಂದರ್ಭದಲ್ಲಿ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ವ್ಯವಸ್ಥಾಪಕರಾದ ಎಂ ಅಶ್ವತ್ಥನಾರಾಯಣ, ಮಂಜುನಾಥ್, ಕೃಷ್ಣ, ಗೋವಿಂದಪ್ಪ, ವೆಂಕಟಾಚಲಪತಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನಾವು ಈ ಜಕ್ಕೂರಿನಲ್ಲಿ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಪ್ರತಿ ವರ್ಷದ ಈ ವರ್ಷವೂ ಸಹ ಹನುಮ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆದರೆ ಸರಳವಾಗಿ ಕೋವಿಡ್ ಇರೋದರಿಂದ ಸರಳವಾಗಿ ಆಚರಿಸಿರುತ್ತೇವೆ. ಈ ದೇವಾಲಯದಲ್ಲಿ ಪ್ರತಿ ವರ್ಷವೂ ಪ್ರತಿಯೊಬ್ಬರು ಭಕ್ತಾದಿಗಳು ಹೆಚ್ಚಿನ ರೀತಿಯಾಗಿ ಬರ್ತಾ ಇದ್ದಾರೆ ಹೊರತು ಕಮ್ಮಿ ಅಂತೂ ಆಗ್ತಾ ಇರಲಿಲ್ಲ. ಈ ಭಗವಂತನ ಪ್ರತಿಯೊಬ್ಬರಿಗೂ ಆಶೀರ್ವಾದ ಮಾಡಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡ್ತಾ ಇದ್ದಾರೆ ಹೊರತು ಯಾರಿಗೂ ತೊಂದರೆ ಆಗ್ತದೆ. ದೇವಸ್ಥಾನದಲ್ಲಿ ಪ್ರತಿ ವರ್ಷದಿಂದ ಈ ವರ್ಷವೂ ಹನುಮ ಜಯಂತಿಯಿಂದ ದೇವಸ್ಥಾನದಲ್ಲಿ ಈ ಸಲ ಬಹಳ ವರ್ಷವೂ ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದೇವೆ. ಈ ಸಲ ಕೋವಿಡ್ ಇರೋದ್ರಿಂದ ಸರಳವಾಗಿ ಮಾಡ್ತಾ ಇದೆ. ಆದರೂ ಭಕ್ತರು ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಎಲ್ಲರಿಗೂ ಆಶೀರ್ವಾದ ಪಡಿ ಪ್ರತಿ ವರ್ಷ ಬಹಳ ವಿಜೃಂಭಣೆ ನಡೆದಿತ್ತು. ಕೋವಿಡ್ ಪ್ರಯುಕ್ತ ಹಿನ್ನೆಲೆ ಚಿಕ್ಕಬಲ್ಲ ನಡೀತದೆ. ಅದನ್ನ ಜನಗಳು ಮಾಡ್ತಾ ವೀರಾಂಜನೇಯ ಸ್ವಾಮಿ ಹನುಮನ್ ಜಯಂತಿಯನ್ನು ಪ್ರತಿ ವರ್ಷವೂ ಸಹ ಬಹಳ ವಿಜೃಂಭಣೆಯಿಂದ ಎಲ್ಲ ಅನ್ನದಾನದಿಂದ ಹಿಡ್ಕೊಂಡು ಭಕ್ತರಿಗೆ ಯಾವ ರೀತಿ ಅನುಕೂಲ ಬೇಕೋ ಆ ರೀತಿಯಲ್ಲಿ ಇಲ್ಲಿ ವ್ಯವಸ್ಥೆ ಮಾಡ್ತಾ ಇರುವಂಥ ನಮ್ಮ ಅಶ್ವತ್ಥ ಅವರ ಸಹೋದರರು ಈ ಒಂದು ದೇವಸ್ಥಾನವನ್ನು ಬಹಳ ಚೆನ್ನಾಗಿ ಅಭಿವೃದ್ಧಿಯನ್ನು ಮಾಡಿಕೊಂಡು ಭಕ್ತಾದಿಗಳಲ್ಲಿ ವಿಜಯದಿಂದ ಬಹಳ ಭಕ್ತಿಪೂರ್ವಕವಾಗಿ ಈ ಸ್ವಾಮಿಯ ಆರಾಧನೆಯನ್ನು ನಡೀತಾ ಇದೆ. ಈ ಸಾರಿ ಕೋವಿಡ್ ಪ್ರಯುಕ್ತ ಸರಳವಾಗಿ ಆಚರಣೆ ಮಾಡೋಣ ಆದ್ರೂ ಭಕ್ತಾದಿಗಳು ಬಂದು ಹೋಗ್ತಾ ಇದ್ದಾರೆ. ಇನ್ನು ಮುಂದೆನೂ ಸಹ ಇದಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಟ್ಟು ಜನ ಭಕ್ತಾದಿಗಳು ಈ ಸ್ವಾಮಿಯ ಪಾದಗಳಲ್ಲಿ ವಂದಿಸಿ ಅಭಿವೃದ್ಧಿಯನ್ನು ಮಾಡಲಿ, ಹನುಮನ್ ಜಯಂತಿಯನ್ನು ಯಶಸ್ವಿಗೊಳಿಸಿದೆ ಹನುಮಾನ್ ಜಯಂತಿಯ ಶುಭಾಶಯಗಳು. ಇಲ್ಲಿ ಜಕ್ಕೂರಲ್ಲಿ ವಾಸವಾಗಿರುವಂಥ ದೇವಸ್ಥಾನ ಇದು ಹಲವಾರು ವರ್ಷಗಳಿಂದ ಕಾರ್ಯಕ್ರಮ ನಡೆಸ್ಕೊಂಡು ಬಂದಿದ್ದಾರೆ. ಒಂದು ಸತಿನ ತಪ್ಪದೇ ನಡೆಸ್ಕೊಂಡು ಬಂದಿದ್ದಾರೆ. ಈ ಕೋವಿಡ್ ಇರೋದ್ರಲ್ಲೂ ಕೂಡ ಎಲ್ಲರಿಗೂ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಎಲ್ಲದನ್ನು ರೂಲ್ಸನ್ನು ಫಾಲೋ ಮಾಡಿ ಆಚರಿಸ್ಕೊಂಡು ಬಂದಿದ್ದಾರೆ. ಅದರಿಂದ ನಾನು ಎಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸ್ತೀನಿ. ಇದೇ ಇದಕ್ಕಾಗಿ ಅವರು 10,000 ಜನರು ಅಧಿಕ ಮೇಲೆ ಪ್ರಸಾದವನ್ನು ಮಾಡಿಸಿ ಪ್ರತಿಯೊಬ್ಬರನ್ನು ನೀಡುತ್ತಿದ್ದಾರೆ. ಇದರಿಂದ ಒಳ್ಳೆಯದಾಗಲಿ. ಇದೇ ಥರ ಪ್ರತಿ ವರ್ಷನೂ ಮಾಡ್ಕೊಂಡು ಹೋಗಿ ನಮ್ಮ ಸಹಕಾರ ಎಲ್ಲರ ಜೊತೆಗೂ ಅಭಿನಂದನೆಗಳು ಇದ್ದೇ ಇರುತ್ತೆ. ಒಳ್ಳೆ ಕೆಲಸ ಮಾಡೋದಕ್ಕೆ ಯಾವಾಗಲೂ ನಾವು ಕೈ ಜೋಡಿಸ್ತೀನಿ ಅಂತ ಹೇಳ್ತಾ ಮಾತನ್ನು ಮುಗಿಸ್ತೀನಿ. ಹನುಮಾನ್ ಜಯಂತಿಯ ಶುಭಾಶಯಗಳು. ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಹಲವಾರು ವರ್ಷಗಳಿಂದ ಈ ಬಾರಿ ಕೋವಿಡ್ ಇರೋದ್ರಿಂದ ತುಂಬ ಜನಸಂಖ್ಯೆ ಕಮ್ಮಿಯಾಗಿದೆ. ತುಂಬ ಚೆನ್ನಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದೇ ರೀತಿ ಮುಂದೆ ಮಾಡ್ಕೊಂಡು ಸಂಸ್ಥೆ ಒಳ್ಳೆಯದಾಗಲಿ.
ವಿರಾಮ ರಕ್ಕಸರ ನಾ ಕನಸಲಿ ಕಂಡರು ಬದುಕಿಗೆ ಪೂರ್ಣ ವಿರಾಮ ಅಟ್ಟವ ಹತ್ತಲೆ ಶಕ್ತಿಯೂ ಇಲ್ಲ ಅಂಥ ದೇಹವು ಹನುಮ ಅಟ್ಟವ ಹತ್ತಲೆ ಶಕ್ತಿಯೂ ಇಲ್ಲ